ಹಲೋ ಸ್ನೇಹಿತರೆ, ವೀಕ್ಷಕರ ಒತ್ತಾಸೆ ಮೇರೆಗೆ ಹೊಂಗನಸು ಧಾರಾವಾಹಿ ಕಥಾ ಸಂಚಿಕೆಗಳನ್ನು ಮರುಪ್ರಸಾರ ಮಾಡಲು ಆರಂಭಿಸಿದ್ದು ವಿಭಿನ್ನ ಪ್ರೇಮ ಕಥೆ ಹೊಂದಿರುವ ಹೊಂಗನಸು ಧಾರಾವಾಹಿಯ ಪ್ರಥಮ ಸಂಚಿಕೆಯಿಂದ ನೋಡುತ್ತಾ ನೀವು ಆನಂದಿಸಿ. ಹಾಗೆ ನಮ್ಮ KTVS 365 ಚಾನೆಲ್ ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಇನ್ನ ಮನೆ ಮಂದಿಯವರೆಲ್ಲ ಊಟ ಕೂತಿರ್ತಾರೆ ರಿಷಿ ಮನೆಯಲ್ಲಿ. ಆಗ ಏನಿದ್ದು ಅಡ್ಗೆ ಏನ್ ಮಾಡಿದಿ, ಏನ್ ನಿನಗೆ ನೆಟ್ಟಿಗೆ ಅಡ್ಗೆ ಮಾಡೋದಿಕ್ ಬರಲ್ವಾ? ಅಯ್ಯೋ ಯಾಕ್ರಿ ಹೇಳ್ತೀರಾ? ಅವಳು ಆ ಹಳ್ಳಿಯಿಂದ ಬಂದಿರೋಳು, ಅವಳಿಗೇನ್ರಿ ಗೊತ್ತಿರುತ್ತೆ? ನಮ್ಮ ಮಕ್ಳಾದ್ರೆ ರಿಚ್ ಆಗಿ ಬೆಳ್ದಿದ್ದಾರೆ, ಅವರಿಗೆ ರುಚಿ ರುಚಿಯಾಗಿರ್ಬೇಕು, ಅವಳಿಗೇನ್ ಮಾಡಕ್ ಬರುತ್ತೆ ಅಂತ ವ್ಯಂಗ್ಯವಾಗಿ ದೇವಯಾನಿಯವರು ಅವ್ರ ಸೊಸೆಗೆ ಎಲ್ಲರ ಮುಂದೆನು ಬ್ಲೇಮ್ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ವಸುಗೋಸ್ಕರ ಮತ್ತೆ ಒಂದ್ ಸಂಬಂಧನ ಹುಡ್ಕೋ ಬಂದಿರ್ತಾರೆ. ಇನ್ನೇನು ಇದು ನೋಡೋ ಕಾರ್ಯಕ್ರಮ ಏನು ಬೇಡ್ವಂತೆ, ಅವ್ರಿಗೆ ಆಲ್ರೆಡಿ ವಸು ತರ ಇಷ್ಟ ಆಗೋಗಿದ್ದಾಳೆ, ಇನ್ನ ಡೈರೆಕ್ಟ್ ಮದ್ವೆನೆ ಅಂತ ಹೇಳ್ತಿದ್ದಾರೆ. ಇನ್ ಯಾವುದೇ ರೀತಿ ಕಾರ್ಯಕ್ರಮಗಳೇನು ಬೇಡ ಅಂತ ಅವ್ರು ಒತ್ತಾಯ ಮಾಡ್ತಿದ್ದಾರೆ. ಹೌದಾ ಪಣಿ, ಇನ್ನೇನು ಬಿಡು, ನಿನ್ ಮಗಳಿಗೂ ಅದೇ ಸಾಕಾಗುತ್ತೆ, ಇನ್ನು ಅವ್ರನ್ನ ನಾಳೆ ಬರೋದಿಕ್ ಹೇಳ್ಬಿಡು ಅಂತ ಹೇಳ್ತಾ ಇರ್ತಾರೆ ಅವ್ರ ಅಕ್ಕ ಅವರು. ರೀ, ನೀವ್ ಈ ತರ ನಿರ್ಧಾರ ತಗೊಂಡ್ರೆ ಹೇಗ್ರಿ? ವಸುಗೂ ಅವನು ಇಷ್ಟ ಆಗ್ಬೇಕಲ್ವಾ? ವಸುನು ಎಷ್ಟೊಂದ್ ಸತಿ ನೋಡಿದಾಳೆ ಅವನ್ನ, ಇನ್ನೇನು ನೋಡೋ ಅಂತ ಅವಶ್ಯಕತೆ ಇಲ್ಲ. ಅಲ್ಲ ರೀ, ಅವರಿಬ್ರು ಖುಷಿಯಾಗಿದ್ರೇನೆ ಅಲ್ವಾ ರೀ ನಾವು ಖುಷಿಯಾಗಿರಕ್ಕಾಗುತ್ತೆ. ಏನೂ ಬೇಕಾಗಿಲ್ಲ, ಅವನು ಚೆನ್ನಾಗೇ ನೋಡ್ಕೊಂತಾನೆ, ಚೆನ್ನಾಗಿ ದುಡ್ಡಿರೋನೆ ಅವನು ಅಂತ ವ್ಯಂಗ್ಯವಾಗಿ ಹೇಳ್ತಾ ಇರ್ತಾರೆ. ಇನ್ನ ಈ ಸಂಬಂಧ ಯಾವುದೇ ಕಾರಣಕ್ಕೂ ಯಾರೇ ಏನೇ ಬಂದ್ ತಡೆದ್ರು ನಿಲ್ಸೋಕ್ ಕಾರಣನೇ ಇಲ್ಲ ಅಂತ ಒಂದೇ ಮಾತಲ್ಲಿ ಹೇಳಿ ಅಲ್ಲಿಂದ ಖಂಡಿತವಾಗಿ ಹೊರಟೋಗಿರ್ತಾರೆ. ಅದನ್ನ ನೋಡಿ ವಸುಗೆ ತುಂಬಾ ಬೇಜಾರಾಗಿ ಅಮ್ಮ ಅಂತ ಗೊಳೋ ಅಂತ ಅವ್ರ ಅಮ್ಮನ ತಪ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ಈಗೇನು ಮಾಡಕ್ಕಾಗಲ್ಲ ಬಿಡಮ್ಮ, ನೀನ್ ಹೇಳಿ ಇನ್ನೇನ್ ಪ್ರಯೋಜನ, ನೀನೇನು ಮಾಡೋದು ಇಲ್ಲ, ಸರಿ ಬಿಡು, ನನ್ ಕರ್ಮ ನಾನು ಏನೋ ಮಾಡ್ಕೊಂತೀನಿ ಅಂತ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ ಮನೆ ಮಂದಿ ರಿಷಿ ಅವ್ರ ಮನೆಯಲ್ಲಿ ಮತ್ತೆ ರಿಷಿಗೆ ಯಾವ್ದೋ ಒಂದು ಸಂಬಂಧನ ಹುಡುಕ್ಬೇಕು ಅಂತ ಒತ್ತಾಯ ಮೇರೆಗೆ ಸಂಬಂಧನ ಹುಡುಕ್ತಾ ಇರ್ತಾರೆ. ಈಗ ನಾವು ನೋಡೋದೇ ಏನ್ ಸರಿ ಇರುತ್ತೆ, ಮಹೇಂದ್ರನು ಕರ್ದಿ ತೋರ್ಸೋಣ ಅಂತ ಹೇಳ್ತಾ ಇರ್ತಾರೆ. ರೀ, ನಿಮಗೆ ಯಾಕ್ರಿ, ಅವ್ರು ನೋಡ್ತಾರೋ ಬಿಡ್ತಾರೋ ಬಿಡ್ರಿ, ಏನಿದ್ರು ರಿಷಿ ನನ್ ಮಾತ್ ಕೇಳೋದು, ನನ್ ಕೈಯಲ್ಲಿ ಅವ್ನ್ ಬೆಳ್ದಿರೋದು, ನಾನ್ ಹೇಳೋ ಮತ್ತ ಅವ್ನ್ ಯಾವತ್ತೂ ತಪ್ಪಲ್ಲ ಅಂತ ದೇವಯಾನಿಯವರು ಹೇಳ್ತಾ ಇರ್ತಾರೆ. ಆಗ ಕರಿಬೇಕು ಅಂತ ಹೇಳಿ ಮಹೇಂದ್ರ ಅವ್ರನ್ನ ಕರಿತಾ ಇರ್ತಾರೆ. ಯಾಕಣ್ಣ, ಏನಾಯ್ತು? ಏನು ಇಲ್ಲ, ರಿಷಿಗೆ ಮತ್ತೆ ಸಂಬಂಧ ಹುಡುಕ್ತಿದೀವಿ ಅಂತ ಹೇಳೋಷ್ಟಿಗೆ ಬೇಡ ಅಣ್ಣ, ಈಗ ರಿಷಿನೂ ಒಂದ್ಸತಿ ಅಭ್ಯಂತರ ಕೇಳ್ಬಿಟ್ಟು ತಗೊಳ್ಳೋದು ಒಳ್ಳೇದು ಅಂತ ಹೇಳೋತ್ತಿಗೆ ರಿಷಿ ಅಲ್ಲಿಂದ ಬರ್ತಾ ಇರ್ತಾನೆ. ನನಗೆ ಯಾವ್ದೇ ರೀತಿ ಸಂಬಂಧನೂ ಬೇಡ, ಈ ಸಾಕ್ಷಿನ ನೋಡಿ ಹೆಣ್ಮಕ್ಳು ಎಷ್ಟು ದಿಮಾಕಾಗಿರ್ತಾರೆ ಅಂತ ಮತ್ತೆ ರುಜು ಆಗಿದೆ, ಯಾವ್ದೇ ರೀತಿ ನಾನು ಮದ್ವೆನೂ ಆಗಲ್ಲ, ಈಗ ಹೇಗಿದ್ದೀನೋ ಹಾಗೆ ಇರ್ತೀನಿ ಅಂತ ನೇರವಾಗಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ವಸುಕ್ ತುಂಬಾ ಬೇಜಾರಾಗಿ ಅವ್ರ ಮೇಡಮ್ಗೆ ಕಾಲ್ ಮಾಡಿರ್ತಾಳೆ. ಮೇಡಮ್ ಆಲ್ರೆಡಿ ಗಂಡು ಒಪ್ಕೊಂಡ್ಬಿಟ್ಟಿದ್ದಾನೆ, ಇನ್ನ ನಮ್ಮ ಹತ್ರ ಬಂದು ಮದ್ವೆ ಮಾಡ್ಸೋದು ಅಷ್ಟೇ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ದು, ನೀನು ಇದಕ್ಕೆಲ್ಲ ಎದ್ರಕೊಳಕ್ ಹೋಗ್ಬೇಡ, ಏನಾದ್ರೂ ನೀನು ಯೋಚನೆ ಮಾಡ್ದಿರಾ ನಿನ್ ಪಾಡಿಗೆ ನೀನು ಓದೋದ್ ಕಡೆ ಗಮನ. ನಿಮ್ಮ ಅಪ್ಪನ್ಗೆ ಎಷ್ಟು ಹೇಳಿದ್ರು ಅವ್ರು ಕೇಳೋ ಅಂತ ಸ್ಟೇಜಲ್ಲಿ ಇಲ್ಲ, ಈಗ ನೀನ್ ಏನೇ ಮಾಡಿದ್ರು ಅವ್ರು ಕೇಳೋದು ಇಲ್ಲ, ನೀನ್ ಅದನ್ನೆಲ್ಲ ಬಿಟ್ಟು ಮುಂದೆ ಏನ್ ಮಾಡ್ಬೇಕೋ ಅದನ್ನ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಮೇಡಮ್, ನಮ್ಮಪ್ಪ ಎಷ್ಟು ಹೇಳಿದ್ರು ನನ್ನ ಮಾತೆ ಕೇಳ್ತಾ ಇಲ್ಲ, ಇನ್ನೊಂದ್ಸತಿ ನಿಮ್ಮಪ್ಪ ನೀನ್ ಹೇಳ್ದೆ ಅಲ್ವಾ, ನಿಮ್ಮಪ್ಪ ಹೊರಟ ಅಷ್ಟೇ ತುಂಬಾ ಒಳ್ಳೆಯವರು ಅಂತ, ನಿಧಾನಕ್ಕೆ ಕೂರಿಸ್ಬಿಟ್ಟು ಹಂಗಲ್ಲಪ್ಪ ಹಿಂಗೆ ಅಂತ ನಿಧಾನಕ್ಕೆ ಹೇಳು ವಸುಧರಾಗೆ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಲ್ಲ, ಅವ್ರು ಯಾಕೆ ನನ್ನ ಆ ರೀತಿ ಮಾತಾಡಿದ್ರು, ನನ್ನ ಜೀವನದ ಬಗ್ಗೆ ಯಾಕೆ ಮಾತಾಡಿದ್ರು ಅವರು? ನನ್ನ ಇಷ್ಟ, ನಾನ್ ಚೆನ್ನಾಗಿರ್ಬೇಕು ಅಂತ ಏನೂ ಬಂದಿಲ್ಲ, ಯಾವುದೋ ಒಂದು ಕಾರಣದಿಂದ ಬಂದಿರ್ತೀನಿ, ಆ ಥರ ಮಾತಾಡೋದವ್ರು ತಪ್ಪಲ್ವಾ ಅಂತ ತುಂಬಾ ಬೇಜಾರಾಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮಹೇಂದ್ರ ಅವರು ಸಹ ನಂತರನೇ ನನ್ನ ಮಗಂದು ಜೀವನ ಹಾಳಾಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಇನ್ನ ಧರಣಿ ಅವ್ರ ಗಂಡನ್ಗೆ ತುಂಬಾ ಕಾಲ್ ಮಾಡಿ ಸಾಕಾಗ್ತಾ ಇರುತ್ತೆ. ಆಗ ಯಾಕದ್ಗೆ, ಏನಾಯ್ತು? ಏನೂ ಇಲ್ಲ ರಿಷಿ, ನಿಮ್ಮ ಅಣ್ಣನ್ಗೆ ಕಾಲ್ ಮಾಡ್ತಾ ಇದ್ದೀನಿ, ಕನೆಕ್ಟೇ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಹಿರಿಯದ್ಗೆ ನಾನೇ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿದಾಗ ಕನೆಕ್ಟ್ ಆಗಿರುತ್ತೆ. ಅಣ್ಣ ಅದ್ಗೆ ಮಾತಾಡ್ಬೇಕಂತೆ ಅಂತ ಹೇಳ್ತಾ ಇರ್ತಾರೆ ರಿಷಿ ಅವರು. ಈಗ ನಾನು ಅರ್ಜೆಂಟ್ ಕೆಲ್ಸದಲ್ಲಿದ್ದೀನಿ, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅದ್ಗೆ ಆಮೇಲೆ ಮಾಡ್ತಾರಂತೆ
ಎಷ್ಟು ಹೇಳೋದು ಹೇಳು ರಿಷಿ, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ. ದಿನಗಳು ಬದಲಾಗ್ತಿದೆ, ಕ್ಯಾಲೆಂಡರ್ಗಳು ಬದಲಾಗ್ತಿದೆ, ನಿಮ್ಮ ಅಣ್ಣ ಮಾತ್ರ ಬದಲಾಗ್ತಾ ಇಲ್ಲ. ಈ ಮನೇಲಿ ರೂಲ್ಸ್ ಬೇರೆ ಇದೆಯಲ್ಲ, ಹೆಂಡತಿ ಯಾವತ್ತಿದ್ರೂ ಗಂಡನ ಗುಲಾಮ ಆಗಿರ್ಬೇಕು ಅಂತ. ಅದ್ರ ತಕ್ಕನಂಗೆ ನಾನು ಇದ್ದೀನಿ. ಒಂದು ದಿವಸನೂ ಹೇಗಿದ್ಯಾ ಏನು ಅಂತ ಫೋನ್ ಮಾಡಿ ಕೇಳ್ದವ್ರಲ್ಲ ಆ ವ್ಯಕ್ತಿ. ನಾನು ಫೋನ್ ಮಾಡಿದಾಗ ಕನೆಕ್ಟ್ ಆಗಲಿಲ್ಲ, ನೀನು ಫೋನ್ ಮಾಡಿದ ತಕ್ಷಣ ಪಟ್ಟಂತ ಎತ್ತಿದ್ರು. ನೋಡ್ದ, ಅಷ್ಟರಲ್ಲೇ ಗೊತ್ತಾಗ್ತಿದೆ ನನ್ನ ಅವ್ರು ಎಲ್ಲಿಟ್ಟಿದ್ದಾರೆ ಅಂತ. ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಮನೆಯಲ್ಲಿ ಅವ್ರ ತಮ್ಮ ಬಂದಿರೋ ಕಾರಣದಿಂದ ಊಟ ಎಲ್ಲ ಬಡಿಸ್ತಾ ಇರ್ತಾರೆ. ಆಗ ಇನ್ನೇನೋ ನಿಮ್ಮ ಅಕ್ಕನ ಮದ್ವೆ ಆಗುತ್ತೆ, ಆಗಿದ ತಕ್ಷಣ ನೀನಿನ್ನ ಕಾಲೇಜಿಗೆ ಹೊರಟ್ಬಿಡ್ಬೇಕು ಅಂತ ಹೇಳ್ತಾ ಇರ್ತಾರ ಅವರಪ್ಪ. ನಿನ್ಗೆ ಇಷ್ಟ ಆಗಿರೋ ಅಡುಗೆ ಮಾಡಿಸಿದೀನಿ ತಿನ್ನು ಅಂತ ಹೇಳ್ತಾ ಇರ್ತಾರೆ. ಅವ್ನು ತುಂಬಾ ಖುಷಿಯಿಂದ ತಿನ್ನೋ ಹೊತ್ತಿಗೆ, ಅಪ್ಪ ಈಗೇನೋ ಮದ್ವೆ ಫಿಕ್ಸ್ ಮಾಡಿದ್ಯಾ, ನಮ್ ಚಿಕ್ಕ ಬಾವ ಅವ್ರು ಬರ್ತಾರಾ? ಏನೋ ಮಾಡೋಣ ಬಿಡು, ಕರ್ಸಿ ಕಾಲೋ ಕೈಯೋ ಇಟ್ಕೊಂಡು ಕರ್ಕೊಂಡ್ ಬರೋಣ ಅಂತ ಹೇಳ್ತಾ ಇರ್ತಾರ ಅವ್ರಪ್ಪ. ಆಗ ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಇಟ್ಕೋಬೇಡ ಕಣೋ, ನಿಂದೇನಿದ್ರು ಓದೋದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾರೆ. ನೀನು ಲಾಸ್ಟ್ ಮಗ, ನಿನ್ನ ತುಂಬಾ ಮುದ್ದು ಮಾಡ್ತಿದ್ದೀನಿ, ನೀನ್ ಚೆನ್ನಾಗಿ ಓದಿ ನನ್ನ ಹೆಸರನ್ನ ಉಳಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅಪ್ಪ ಈ ವಿಚಾರ ನನಗೆ ಒಂದ್ ದಿವಸನೂ ಹೇಳಿಲ್ವಲ್ಲಪ್ಪ, ನಾನು ನಿನ್ನ ಎಲ್ಲೋ ಇಡ್ತಿದ್ದೆ ಅಪ್ಪ. ನಿನ್ ಮಗನ್ಗೆ ನೀನು ಇಷ್ಟು ಖರ್ಚು ಮಾಡಿ ಎಲ್ಲ ಓದಿಸ್ತಿದೀಯಾ, ನನ್ಗೆ ಆ ರೀತಿ ನನಗೆ ಬೇಕಾಗೂ ಇಲ್ಲ. ನನ್ನ ಸ್ಕಾಲರ್ಶಿಪ್ಪು ನನ್ನ ಮೆರಿಟಿಂದಾನೇ ನಾನು ಇಷ್ಟೆಲ್ಲ ಓದ್ತಾ ಇದ್ದೀನಿ. ನೀನು ಒಂದ್ಸತಿ ನನ್ಗೆ ಈ ಥರ ಹೇಳಿದ್ರೆ ನಾನು ಎಲ್ಲೋ ಇಡ್ತಾ ಇದ್ದೆ. ಬಟ್ ಏನು ಮಾಡಲಿ, ನನ್ನ ಕಣ್ಣೀರು ಸಹ ನನಗೆ ಕನಿಕರಿಸ್ತಾ ಇಲ್ಲ, ನಿನಗೂ ಕನಿಕರಿಸ್ತಿಲ್ಲ. ನಾನು ಹೇಳೋ ಮಾತು ನೀನು ಕೇಳಿಸ್ಕೊಂತಿಲ್ಲ. ನಿನ್ನ ಮಗ ಮಾತ್ರ ಚೆನ್ನಾಗಿ ಓದ್ಕೋಬೇಕು, ಅವನೇ ನನಗೆ ಒಂದೊತ್ತು ಊಟ ಹಾಕ್ತಾನೆ ಅಂತ ಹೇಳ್ತಿದ್ಯಾ. ಒಂದ್ಸತಿ ನೀನು ನನ್ನ ನಂಬಪ್ಪ, ಯೋಚನೆ ಮಾಡಪ್ಪ, ನನಗೆ ಓದ್ಸಪ್ಪ ಅಂತ ಎಷ್ಟೇ ಹೇಳ್ತಿದ್ರು ಇದೇ ನನ್ನ ಲಾಸ್ಟ್ ಮಾತು. ನಾನು ಹೇಳ್ದಷ್ಟು ಮಾಡಿ. ನಾಳೆ ಅವರು ಇನ್ನೇನು ತಾಂಬೂಲವರೆಗೂ ಹೋಗೋಗಿದೆ, ಇನ್ನ ನಾಳೆ ಹುಡುಗನ ಮನೆಯವ್ರು ಬಂದು ಮದುವೆ ಅಷ್ಟೇ ಆಗುತ್ತೆ ಅಂತ ಕರಾಖಂಡಿತವಾಗಿ ಇನ್ನ ಹೇಳಿ ಹೊರಟಿರ್ತಾರೆ. ವಸುಗ್ ನೋಡಿದ್ರೆ ಆ ವಿಚಾರ ಕೇಳಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈಗ ವಸು ಅವ್ರ ಮದ್ವೆ ಆಗೋ ಹುಡುಗನ ಹತ್ರ ಹೋಗಿ ಈಗ ನಾನು ಓದಿನ ಬಗ್ಗೆ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅದ್ರ ತಕ್ಕನಂಗೆ ಹೋಗಿ ಅವಳು ಮಾತಾಡಿ ಅವಳು ಅನ್ಕೊಳ್ಳೋ ಓದಿನ ಬಗ್ಗೆ ಅವಳು ಮುಂದುವರಿತಾಳ ಅಥವಾ ಅವ್ರ ಅಪ್ಪ ಹೇಳೋ ಮಾತಿಗೆ ತಲೆ ಬಾಗ್ಸಿ ಮದುವೆ ಆಗ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.